ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಇವತ್ತೊಂದು ಹಳ್ಳಿ ಶೈಲಿಯ ಹಳೇ ಕಾಲದ ಒಂದು ಪ್ಯೂರ್ ನಾಟಿ ಚಿಕನ್ ಸಾರು ಮಾಡಿದ್ದೀನಿ. ತುಂಬ ಸೂಪರಾಗಿ ಬಂದಿದೆ. ಇವತ್ತು ನಮ್ಮ ಮನೇಲಿ ತುಂಬ ನೆಂಟರಿದ್ದರು, ಹಾಗೆ 3.5 ಕಿಲೋ ನಾಟಿ ಚಿಕನ್ ತಗೊಂಡು ಬಂದಿದ್ದೀನಿ. ನಾಟಿ ಚಿಕನ್ ಹೇಗಿತ್ತಂದರೆ ನಮ್ಮ ಊರಲ್ಲೆಲ್ಲ ಬೆಳೆಸ್ತಾರಲ್ವ, ಹಾಗಿತ್ತು ನಾಟಿ ಚಿಕನ್. ಎಲ್ಲ ಸಿಟಿಗಳಲ್ಲೂ ನಾಟಿ ಚಿಕನಲ್ಲಿ ಬಾರಿ ಮೋಸ ಮಾಡ್ತಾರೆ, ಮಿಕ್ಸ್ ಆಗಿರೋದೆಲ್ಲ ಕೊಡ್ತಾರೆ. ಹಾಗಾಗಿ ತಗೊಳ್ಳಿಕ್ಕೆ ಗೊತ್ತಿರೋರು ಹೋಗಿ ತಗೊಳ್ಬೇಕು, ಇಲ್ಲಾಂದರೆ ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ತಗೊಳ್ಬೇಕು. ಪ್ಯೂರ್ ನಾಟಿ ಚಿಕನ್ನ ಯಾವಾಗಲೂ ಕೊಕ್ಕು ಚೂಪಾಗಿರುತ್ತೆ. ಆಮೇಲೆ ಅದರ ಕಾಲೆಲ್ಲ ನೋಡಿದರೆ ಗೊತ್ತಾಗುತ್ತೆ. ನಾನಿಲ್ಲಿ ಜಾಸ್ತಿ ಗುಂಟೂರು ಮೆಣಸಿನಕಾಯಿ ತಗೊಳ್ತಾ ಇದ್ದೀನಿ. 3.5 ಕಿಲೋ ಚಿಕನಿಗೆ ನಾನು ಸಾಮಾನ್ಯ ಒಂದು 30-32 ಮೆಣಸಿನಕಾಯಿ, 1.5 ಸ್ಪೂನ್ ಧನಿಯಾ ಬೀಜ, ಸ್ವಲ್ಪ ಎಣ್ಣೆ ಹಾಕಿ ಸಿಮ್ಮಲ್ಲಿಟ್ಟು ನಾನು ಅದನ್ನು ಕ್ಲೀನಾಗಿ ಹುರಿತಾ ಇದ್ದೀನಿ. ಇಲ್ಲಿ ನೋಡಿ, ಚಿಕನ್ಗೆ ನನಗೆ ಎಷ್ಟು ಬೇಕು ಆ ರೀತಿಯ ಪೀಸ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದೇ ರೀತಿಯ ನಮಗೆ ಬೇಕಾದ ರೀತಿಯಲ್ಲಿ ನಾನು ಪೀಸ್ ಮಾಡಿಕೊಂಡು ತಗೊಂಡು ಬಂದೆ. ಮೊದಲು ನಾವು ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಒಂದೊಂದು ಪೀಸನ್ನು ಕೂಡ ತುಂಬ ಚೆನ್ನಾಗಿ ತೊಳಿಬೇಕು ನಾಟಿ ಚಿಕನ್ನ. ಆನಂತರ 1-2 ಸಲ ಚೆನ್ನಾಗಿ ತೊಳೆದು ಹಿಂಡಿ ಅರಿಶಿನ ಪುಡಿ ಬೆರೆಸಿ ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಅಷ್ಟು ಕಾಲ ಅದನ್ನು ಹಾಗೆ ಬಿಟ್ಟು ಬಿಡಬೇಕು ನಾವು. ಅಷ್ಟೊತ್ತಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಬರಬೇಕು. ಯಾಕಂದರೆ ನಾಟಿ ಚಿಕನಿಗೆ ಯಾವಾಗಲೂ ಅರಿಶಿನ ಮೇಯ್ನು. ಆಮೇಲೆ ರುಬ್ಬಾಗಲೂ ನಾವು ಅರಿಶಿನ ಹಾಕ್ತೀವಿ. ಅದರ ಒಂದು ಏನು ಹೇಳೋದು, ನಾಟಿ ಚಿಕನ್ ಸಾರು ಮಾಡುವಾಗ ತೊಳೆಯೋದ್ರಲ್ಲೂ ಅರಿಶಿನ ಹಾಕೋದ್ರಲ್ಲಿ ಮುಖ್ಯ ನಾವು ಗಮನ ಕೊಡಬೇಕು. ಇಲ್ಲಿ ನಾನು ನೋಡಿ, ಧನಿಯಾ ಬೀಜ, ಆಮೇಲೆ ಗುಂಟೂರು ಮೆಣಸಿನಕಾಯಿ 2 ಬ್ಯಾಡಗಿ ಹಾಕಿದ್ದೀನಿ ಬಣ್ಣಕ್ಕೋಸ್ಕರ, ನೀರು, ಚೂರು ಹುಣಸೆಹಣ್ಣು ನೋಡಿ, ಒಂದು ಸಣ್ಣ ನಿಂಬೆ 1/4 ಭಾಗದಷ್ಟು ಹುಣಸೆಹಣ್ಣು. ಚಿಕನಿಗೆ ಯಾರು ಜಾಸ್ತಿ ಹುಣಸೆಹಣ್ಣು ಹಾಕೋಲ್ಲ. ಮತ್ತು ನಾವು ಅರಿಶಿನ ಪುಡಿ ಹಾಕ್ತೀವಿ. ಇದೆಲ್ಲ ಹಾಕಿ ಮೊದಲು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ತರಬೇಕು. ನಾವು ನಾಟಿ ಚಿಕನ್ ಸಾರು ಮಾಡುವಾಗ ಏನು ಹೇಳೋದು, ಮೆಣಸಿನ ಮಸಾಲೆಯಲ್ಲಿ ಬೇಯಿಸಿ ಕೊನೆಗೆ ತೆಂಗಿನ ತುರಿಯ ಮಸಾಲೆ ಹಾಕೋದು. ಹಾಗಾಗಿ ಮೊದಲು ನಾವು ಇದನ್ನು ಮೆಣಸಿನ ಮಸಾಲೆ ರೆಡಿ ಮಾಡಿ ಬರೋಣ. ಇದು ರೆಡಿಯಾದ ನಂತರ ನಾವು ತೆಂಗಿನಕಾಯಿನ ಅಥವಾ ತೆಂಗಿನ ತುರಿನ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಮ್ಮ ಮೆಣಸಿನ ಮಸಾಲೆ ನೋಡಿ ರೆಡಿಯಾಗಿದೆ. ಇದಿಷ್ಟನ್ನು ಕೂಡ ನಾವು ಈ 3.5 ಕಿಲೋ ಚಿಕನಿಗೆ ಹಾಕಿ ಬೇಯಿಸಬೇಕು. ಮೊದಲು ಉಪ್ಪು ಹಾಕಬಾರ್ದು, ಈರುಳ್ಳಿ ಹಾಕಬಾರ್ದು, ಏನೂ ಹಾಕಬಾರ್ದು. ಇದಕ್ಕೆ ಒಂದು ನೀರಿನ ಅಳತೆ ಮಾಡಿ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ.